ಆದ್ರೆ ಮಕ್ಕಳನ್ನ ನೋಡೋದಕ್ಕೆ ಎಷ್ಟು ಮುದ್ದಾಗಿರ್ತಾರೆ ಅಲ್ವಾ. ಆ ಮಕ್ಕಳು ಕೇವಲ ಮುದ್ದಾಗಿರೋದಷ್ಟೇ ಅಲ್ಲ, ಅವುಗಳ ಒಳಗೆ ಒಂದು ಸೂಕ್ತ ಪ್ರತಿಭೆ ಕೂಡ ಅಡಗಿರುತ್ತೆ. ನಾವು ಈಗ ಪ್ರಸ್ತುತ ಕಲ್ಯಾಣ ನಗರದ ಶಾಲೆಯಲ್ಲಿ ಇದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮುದ್ದು ಮುದ್ದಾದ ಮಕ್ಕಳು ಇದ್ದಾರೆ. ಅವರ ಮುಗ್ಧತೆಯ ನಗುವಿನ ಜೊತೆಗೆ ಅವರಲ್ಲಿ ಎಷ್ಟು ಅಗಾಧ ಪ್ರತಿಭೆ ಅಡಕವಾಗಿರುತ್ತೆ ಅನ್ನೋದು ನಮಗೆ ಯಾರಿಗೂ ಕೂಡ ಗೊತ್ತಿರುತ್ತೆ. ಆದ್ರೆ ಅವರ ಪ್ರತಿಭೆಯಿಂದ ಗುರುತಿಸಿ ಹೊರಗೆಳೆಯುವಂತಹ ಕೆಲಸವನ್ನ ಪ್ರತಿಯೊಬ್ಬ ಪೋಷಕರು, ಶಿಕ್ಷಕರು ಹಾಗೂ ಸಮಾಜ ಮಾಡಬೇಕಾಗಿರೋದು ಅನಿವಾರ್ಯ. ಅಂತಹ ಒಂದು ಪ್ರಯತ್ನಕ್ಕೆ ಮರಿಯಾ ಎಜುಕೇಶನಲ್ ಟ್ರಸ್ಟ್ ಪ್ರಯತ್ನವನ್ನ ಮಾಡ್ತಾರೆ. ಪ್ರತಿ ವರ್ಷವೂ ಕೂಡ ಮರಿಯಾ ಎಜುಕೇಶನಲ್ ಟ್ರಸ್ಟ್ ಅವರು ಸ್ಕಾಲರ್ಶಿಪ್ ಅನ್ನ ಪರೀಕ್ಷೆಯಿಂದ ಇಲ್ಲಿ ಆಯೋಜನೆಯನ್ನ ಮಾಡ್ಕೊಂಡಿದೆ. ಅದರಂತೆ ಈ ಬಾರಿಯೂ ಕೂಡ ಮರಿಯಾ ಎಜುಕೇಶನಲ್ ಟ್ರಸ್ಟ್ ವತಿಯಿಂದ ಪ್ರತಿಭಾವಂತರಿಗೋಸ್ಕರ ಮಾಸ್ಟರ್ ಕಿಡ್ಸ್ ಎನ್ನುವಂತಹ ಪರೀಕ್ಷೆಯನ್ನ ಈ ಒಂದು ಸಣ್ಣ ಮಕ್ಕಳಿಗೆ ಆಯೋಜನೆಯನ್ನ ಮಾಡಿರುವಂತದ್ದು. ನಾವೀಗ ನೋಡ್ತಾ ಇರ್ಬೋದು, ಎಲ್ಲವೂ ಕೂಡ 4 ವರ್ಷದೊಳಗಿನ ಮಕ್ಕಳು, LKG, UKG ಮಕ್ಕಳಿಗೋಸ್ಕರ ಮರಿಯಾ ಎಜುಕೇಶನಲ್ ಟ್ರಸ್ಟ್ ಕಡೆಯಿಂದ ಮಾಸ್ಟರ್ ಕಿಡ್ಸ್ ಎನ್ನುವಂತಹ ಸ್ಕಾಲರ್ಶಿಪ್ ಪರೀಕ್ಷೆ ಇದಾಗಿದೆ. ಈ ಒಂದು ಪರೀಕ್ಷೆ 2 ಹಂತದಲ್ಲಿ ನಡೆಯುತ್ತದೆ. ಅಂದ್ರೆ ಮೊದಲನೇ ಹಂತ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ನಡೀತದೆ. ಹಾಗೆ ಇನ್ನೊಂದು ಹಂತ ಅಂದ್ರೆ ಅದು ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮಿನೇಷನ್. ಈ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮಿನೇಷನ್ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಕೆಲವೊಂದು ಆಯ್ದ ಪರೀಕ್ಷಾ ವಿಭಾಗಗಳಲ್ಲಿ ನಡೆಯುವಂತದ್ದು. ಇಲ್ಲಿ ನಾವು ಪ್ರಸ್ತುತ ಇವತ್ತು ಇರುವಂತದ್ದು ಕಲ್ಯಾಣ ನಗರದ SR ಶಾಲೆಯಲ್ಲಿ. ಈ ಒಂದು ಶಾಲೆಯಲ್ಲಿ ಇಂದು ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮಿನೇಷನ್ ನಡೀತಾ ಇದೆ. ಒಟ್ಟು ಬೆಂಗಳೂರಿನಲ್ಲಿ 4 ಕಡೆಯಲ್ಲಿ ಒಂದು ಮಾಸ್ಟರ್ ಕಿಡ್ಸ್ ಎಕ್ಸಾಮಿನೇಷನ್ ನಡೀತಾ ಇರುವುದು. ಮೊದಲನೇದಾಗಿ ನೋಡೋದಾದ್ರೆ ನಾವು ಕೆಂಗೇರಿ ಆಗಿರ್ಬೋದು, ವೈಟ್ ಫೀಲ್ಡ್, ಹಾಗೆ ಕಲ್ಯಾಣ ನಗರ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ 4 ಕಡೆಯಲ್ಲಿ ಒಂದು ಎಕ್ಸಾಮಿನೇಷನ್ ನಡೀತಾ ಇದೆ. ಬನ್ನಿ ವೀಕ್ಷಕರೇ, ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಈ ಒಂದು ಮಾಸ್ಟರ್ ಕಿಡ್ಸ್ ಎನ್ನುವಂತಹ ಪರೀಕ್ಷೆಯ ಇನ್ಚಾರ್ಜ್ ಹಾಗೂ ಮ್ಯಾನೇಜರ್ ಆಗಿರುವಂತಹ ಮಮತಾ ಮ್ಯಾಮ್ ಅವರನ್ನ ನಾನು ನಿಮ್ಮ ಜೊತೆ ಮಾತಾಡ್ತಾ ಹೋಗ್ತೀನಿ. ವೀಕ್ಷಕರೇ, ನಾನು ನಿಮಗೆ ಆವಾಗಲೇ ಹೇಳಿದ್ದೆ, ಈ ಒಂದು ಮಾಸ್ಟರ್ ಮೈಂಡ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಇಲ್ಲಿನ ಈ ಒಂದು ಎಕ್ಸಾಮಿನೇಷನ್ ಇನ್ಚಾರ್ಜ್ ಹಾಗೂ ಮ್ಯಾನೇಜರ್ ಆಗಿರುವಂತಹ ಮಮತಾ ಮ್ಯಾಮ್ ನಮ್ಮ ಜೊತೆ ಮಾತಾಡ್ತೀನಿ ಅಂತ. ಬನ್ನಿ ಈಗ ಮಮತಾ ಮ್ಯಾಮ್ ನಮ್ಮ ಜೊತೆ ಇದ್ದಾರೆ, ನಾವು ಮಾತಾಡ್ತಾ ಹೋಗೋಣ. ಹಲೋ ಮ್ಯಾಮ್, ವೆಲ್ಕಮ್ ಟು ಮೈ ಚಾನಲ್. ನಮಸ್ತೆ ಮ್ಯಾಮ್. ನಮಸ್ತೆ ATV ಚಾನಲ್ ಅವರಿಗೆ ನಮಸ್ಕಾರ. ನಾವು ಮರಿಯಂ ಎಜುಕೇಶನಲ್ ಟ್ರಸ್ಟ್ ವತಿಯಿಂದ ಸ್ಕಾಲರ್ಶಿಪ್ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅದು ಬಂದು LKG, UKG ಮಕ್ಕಳಿಗಾಗಿರುತ್ತೆ. ಅದೊಂದು ಅರೌಂಡ್ ಎಲ್ಲ ಬೆಂಗಳೂರಿನ ಸ್ಕೂಲ್ಗಳಿಂದ ಬಂದು ಕಾಂಪೀಟ್ ಮಾಡ್ತಿದ್ದಾರೆ ಇಲ್ಲಿ. LKG ಇಂದಾಗಿ 3 ಜನ, UKG ಇಂದಾಗಿ 3 ಜನ, ಒಂದು ಸ್ಕೂಲಿಂದ 6 ಮೆಂಬರ್ಸ್ ಬರ್ತಾ ಇದ್ದಾರೆ. ಇದು ಬಂದು ಮಾಸ್ಟರ್ ಕಿಡ್ಸ್ ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ಭಯನ ಹೋಗಿಸ್ಲಿಕ್ಕೋಸ್ಕರ, ಅಂದ್ರೆ ಬೇಸಿಂದಾನೇ ಅವ್ರನ್ನ ನಾವು ಆ ಫಿಯರ್ನ ಹೋಗಿಸಿದ್ರೆ ಮಾತ್ರ ನಾವು ಮಕ್ಕಳಿಂದ ಮುಂದಕ್ಕೆ ಗ್ರೋತ್ ಮಾಡ್ಲಿಕ್ಕೆ ಆಗೋದು. ಸೊ ಹಾಗಾಗಿ ಅವರು ಸ್ಕೂಲಲ್ಲಿ ಅಟೆಂಡ್ ಮಾಡಿ ಅದರಲ್ಲಿ ಸೆಲೆಕ್ಟ್ ಆದವ್ರನ್ನ ಕರ್ಕೊಂಡು ಡಿಸ್ಟ್ರಿಕ್ಟ್ ಲೆವೆಲ್ ಮಾಡ್ತಾ ಇದೀವಿ. ಇದರಲ್ಲಿ 2 ಲೆವೆಲ್ಸ್ ಆಫ್ ಎಕ್ಸಾಮ್ಸ್ ಇರುತ್ತೆ. ಫಸ್ಟ್ ಲೆವೆಲ್ ಬಂದು ಸ್ಕೂಲ್ ಲೆವೆಲ್, ಸೆಕೆಂಡ್ ಲೆವೆಲ್ ಬಂದು ಡಿಸ್ಟ್ರಿಕ್ಟ್ ಲೆವೆಲ್. ಫಸ್ಟ್ ಲೆವೆಲ್ ಅಲ್ಲಿ ಜಾಯಿನ್ ಆದವರಿಗೆ ಸ್ಟಡಿ ಮೆಟೀರಿಯಲ್ಸ್ ಬುಕ್ಸ್ ಕೊಡ್ತೀವಿ ಅಂಡ್ ಅದರಲ್ಲಿ ಸರ್ಟಿಫಿಕೇಟ್ ಮೆಡಲ್ ಇದೆ. ಅದ್ರಲ್ಲಿ ಸೆಲೆಕ್ಟ್ ಆದವ್ರನ್ನ ಡಿಸ್ಟ್ರಿಕ್ಟ್ ಲೆವೆಲ್ ಕರ್ಕೊಂಡು ಬರ್ತೀವಿ. ಅವ್ರಿಗೆಲ್ಲರಿಗೂ ಶೀಲ್ಡ್ ಪ್ರೊವೈಡ್ ಮಾಡ್ತೀವಿ. ವಿನ್ನರ್ ಆದ ಸ್ಕೂಲ್ಗಳಿಗೆ ಬಂದು ಆಲ್ಮೋಸ್ಟ್ ಆಲ್ ಕ್ಯಾಶ್ ಪ್ರೈಸ್, ಗೋಲ್ಡ್ ಮೆಡಲ್, ಶೀಲ್ಡ್, ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇಲ್ಲಿ ಬಚ್ಪನ್ ಆಗ್ಬೋದು, ಹೆಲೋ ಕಿಡ್ಸ್ ಆಗ್ಬೋದು, ಕಿಡ್ಸಿ ಆಗ್ಬೋದು, ಎಬಿನೈಸರ್ ಆಗ್ಬೋದು, ಈ ಥರ ಸುಮಾರು ಸ್ಕೂಲ್ಗಳು ಬಂದು ನಮಗೆ ಸಪೋರ್ಟ್ ಮಾಡಿ ಕಾಂಪೀಟ್ ಮಾಡ್ತಾ ಇದ್ದಾರೆ. ನಾನು ಸ್ಕೂಲ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಈ ತರ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಸೆಕೆಂಡ್ ಥಿಂಗ್, ಪ್ಯಾರೆಂಟ್ಸ್ಗೂ ಅಷ್ಟೇ, ಮಕ್ಕಳನ್ನ ಇಷ್ಟು ಬೆಳಗ್ಗೆ ಕರ್ಕೊಂಡ್ಬಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಈ ಎಕ್ಸಾಮ್ಸ್ ಆಲ್ಮೋಸ್ಟ್ ಆಲ್ ಎಲ್ಲಾ ಕಡೆ ನಡೀತಾ ಇದೆ. ಕೇರಳದಲ್ಲಿ 12 ವರ್ಷದಿಂದ ಇದೆ, ಬ್ಯಾಂಗ್ಳೂರಲ್ಲಿ 6 ಇಯರ್ಸ್ ಇಂದ ಇದೆ, ಬಟ್ ಇದು 2ನೇ ವರ್ಷ ರನ್ ಮಾಡ್ತಾ ಇದ್ದೀವಿ ನಾವು. ಒನ್ ಟೈಮ್ ಅಲ್ಲಿ ಕರ್ನಾಟಕದಲ್ಲಿ ಇವತ್ತೆಲ್ಲ ಕಡೆ ನಡೀತಾ ಇದೆ. ಒಂದು ಬಳ್ಳಾರಿ, ಇನ್ನೊಂದು ಯಾದಗಿರಿ, ಇನ್ನೊಂದು ಮೈಸೂರು, ಇನ್ನೊಂದು ಮಡಿಕೇರಿ. ಬೆಂಗಳೂರಲ್ಲಿ ಬಂದು ಟೋಟಲ್ ಆಗಿ 4 ಸೆಂಟರ್ ಇದೆ. ಒಂದು ಸೆಂಟರ್ ಎಲೆಕ್ಟ್ರಾನಿಕ್ ಸಿಟಿ, ಇನ್ನೊಂದು ಕೆಂಗೇರಿ,
ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಈ ಸರೌಂಡಿಂಗ್ ಭಾಗದಲ್ಲಿ ಈಗ ನಾಗವಾರ, ಕಲ್ಯಾಣ್ ನಗರ್, ವಿದ್ಯಾರಣ್ಯಪುರ, ಕೊಡಿಗೆಹಳ್ಳಿ ಈ ಭಾಗದಲ್ಲಿ ಇರೋರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಎಲ್ಲ ದೊಡ್ಡ ಸ್ಕೂಲು, ಕಿಂಡರ್ ಗಾರ್ಡನ್ಸ್ ಎಲ್ಲಾ ಸ್ಕೂಲ್ಗಳಿಂದನೂ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಈಗ ಒಂದೊಂದು ಸೆಂಟರ್ 300 ಇದ್ದಾರೆ, ಒಂದು ಸೆಂಟರ್ ಅಲ್ಲಿ 150 ಇದ್ದಾರೆ, ಡಿಪೆಂಡ್ ಅಪಾನ್. ಈಗ ಬೇರೆ ಡಿಸ್ಟ್ರಿಕ್ಟ್ ಗಳಲ್ಲಿ ಒಂದೇ ಸೆಂಟರ್ ಇದೆ, ಟೋಟಲ್ ಆಗಿ ಅಲ್ಲೊಂದು 500-400 ಸ್ಟೂಡೆಂಟ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಪೋಷಕರ ಅಭಿಪ್ರಾಯ ಹೇಗಿದೆ? ಪೋಷಕರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಅವ್ರಿಗೆ ಗೊತ್ತಾಗ್ತಾ ಇದೆ ಮಕ್ಕಳನ್ನ ಇವಾಗ್ಲಿಂದಲೇ ಪುಷ್ ಮಾಡಿದ್ರೆ ಮುಂದಕ್ಕೆ ಅವ್ರ ವಿದ್ಯಾಭ್ಯಾಸಕ್ಕೆ ಒಳ್ಳೇದಾಗುತ್ತೆ. ಇನ್ನೊಂದು ಆ ಸ್ಟೇಜ್ ಫಿಯರ್ ಹೋಗುತ್ತೆ, ನಾಲೆಜ್ ಇಂಪ್ರೂವ್ ಆಗುತ್ತೆ, ಸ್ಟೇಜ್ ಫಿಯರ್ ಹೋಗುತ್ತೆ, ಅವ್ರಿಗೊಂದು ಹೊಸ ಅಟ್ಮಾಸ್ಫಿಯರ್ ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ಖುಷಿಯಿಂದ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅವರ ಎಂಕರೇಜ್ಮೆಂಟ್ ಇಲ್ದೇ ನಾವಿಲ್ಲ. ಸೊ ನಾನು ಅವ್ರಿಗೆ ತುಂಬಾ ಥ್ಯಾಂಕ್ಫುಲ್ ಹೇಳ್ತೀನಿ. ಶಿಕ್ಷಕರೇ, ನೋಡಿದ್ರಲ್ಲ, ಪ್ರತಿಭಾವಂತ ಮಕ್ಕಳನ್ನ ಗುರುತಿಸಿ ಅವರಲ್ಲಿರುವಂತಹ ಭಯವನ್ನ ಹೋಗಲಾಡಿಸಿ ಅವರನ್ನ ಸಮಾಜಮುಖಿಗೊಳಿಸುವಂಥದ್ದು ಈ ಒಂದು ಪರೀಕ್ಷೆಯ ಪ್ರಮುಖ ಉದ್ದೇಶ ಅನ್ನೋದು ಮಮತಾ ಮ್ಯಾಮ್ ಅವರ ಅಭಿಪ್ರಾಯ. ವೀಕ್ಷಕರೇ, ಆಗ್ಲೇ ನಾನು ಮಕ್ಕಳ ಜೊತೆ ಮಾತಾಡಿದೆ. ಹಾಗೆ ಇವತ್ತು ಎಜುಕೇಶನ್ ಸಂಬಂಧಪಟ್ಟಂತೆ, ಆ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಇಲ್ಲಿನ ಇನ್ಚಾರ್ಜ್ ಆಗಿರೋ ಮಮತಾ ಮ್ಯಾಮ್ ಜೊತೆನೂ ಮಾತಾಡಿದೆ. ಆದ್ರೆ ಇಷ್ಟೆಲ್ಲ ಮಾತಾಡ್ತಾರೆ, ಇಲ್ಲಿನ ಶಿಕ್ಷಕರು ಕೂಡ ಮಾತಾಡ್ಸ್ಬೇಕಲ್ಲ, ಅವ್ರ ಈ ಬಗ್ಗೆ ಎಕ್ಸಾಮಿನೇಷನ್ ಬಗ್ಗೆ ಏನೇಳ್ತಾರೆ ಅಂತ ತಿಳ್ಕೊಬೇಕಲ್ಲ, ತಿಳಿಸ್ಕೊಡ್ಬೇಕಲ್ಲ. ಅದಕ್ಕೋಸ್ಕರ ನಮ್ಮ ಜೊತೆ ಈಗ ಇಲ್ಲಿನ SJR ವೀಕ್ಷಕರೇ, ಇವತ್ತು ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಇಲ್ಲಿನ ಶಿಕ್ಷಕರು ಏನ್ ಹೇಳ್ತಾರೆ ಅನ್ನೋದನ್ನ ನಾನು ಈಗ ತಿಳಿಸ್ಕೊಡ್ತಿದ್ದಾರೆ. ನಮ್ಮ ಜೊತೆ ಈಗ ಇಲ್ಲಿನ ಶಾಲೆಯ ಶಿಕ್ಷಕರು ಇದ್ದಾರೆ, ಅವ್ರನ್ನ ಮಾತಾಡ್ಕೊಳ್ಳೋಣ. ನಮಸ್ಕಾರ, ನಾನು ವೇದ ಅಂತ SJR ಶಾಲೆಯಲ್ಲಿ ನಾನು 1 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ತಗೊಳ್ಳೋದು. ಇವತ್ತು ನಮ್ಮ ಶಾಲೆಯಲ್ಲಿ ಮಕ್ಕಳು ಎಕ್ಸಾಮ್ ಬರೆಯಕ್ಕೆ ಬಂದಿದ್ದಾರೆ, ತುಂಬ ಚೆನ್ನಾಗಿ ಬರೀತಿದ್ದಾರೆ. ನಾನು ಕಂಡಕ್ಟ್ ಮಾಡಿರೋದು LKG ಸೆಕ್ಷನ್ ಕಂಡಕ್ಟ್ ಮಾಡಿದೆ. ತುಂಬ ಚೆನ್ನಾಗಿ ಬರೀತಾರೆ ಎಕ್ಸಾಮ್ನ. ಧನ್ಯವಾದ. ಹಾಗೆ ಈ ಒಂದು ಎಜುಕೇಶನ್ ಅನ್ನ ಕರ್ನಾಟಕದಲ್ಲಿ ಆರ್ಗನೈಸ್ ಮಾಡಿರುವಂತಹ ಮರಿಯಾ ಎಜುಕೇಶನಲ್ ಟ್ರಸ್ಟ್ ನ ವತಿಯಿಂದ ಕೆಲವೊಂದು ಸಿಬ್ಬಂದಿಗಳು ನಮ್ಮ ಜೊತೆ ಇದ್ದಾರೆ. ಬನ್ನಿ ಈಗ ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ. ಹಲೋ ಮ್ಯಾಮ್. ಇವತ್ತು ಎಕ್ಸಾಮಿನೇಷನ್ ನಿಮ್ಮ ಸಂಸ್ಥೆ ಕಡೆಯಿಂದ ಕಂಡಕ್ಟ್ ಮಾಡ್ತಾ ಇದ್ದಾರೆ, ಪ್ರತಿ ವರ್ಷ ಮಾಡ್ತಾ ಇದ್ರ ಬಗ್ಗೆ ಏನು? ಹೌದು ಮ್ಯಾಮ್, ನಮ್ಮ ಆ್ಯಕ್ಚುಲಿ ಇದು ನಮ್ಮ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗಿ 6 years ಆಯಿತು. ಹೆಡ್ ಬ್ರಾಂಚ್ ಬಂದು ಬ್ಯಾಂಗ್ಳೂರಲ್ಲಿರೋದು. ಸೊ ಇನ್ನೊಂದು ಬ್ರಾಂಚು ಕೇರಳದಲ್ಲಿರೋದು. ನಮ್ಮ ಚೇರ್ಮನ್ ಬಂದು ಕೇರಳ ಸಾಮಾನ್ಯ ಅಂತ. ನಾವು 3 yearsಯಿಂದ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಲಾಸ್ಟ್ 2 yearsಯಿಂದ ಎಕ್ಸಾಮ್ಸ್ ಚೆನ್ನಾಗಿ ಬರ್ತಾ ಇದೆ. ಪೇರೆಂಟ್ಸ್ ಕಡೆಯಿಂದ ಆಗಲಿ, ಬೇರೆ ಬೇರೆ ಡಿಸ್ಟ್ರಿಕ್ಟ್ ಕಡೆಯಿಂದ ಆಗಲಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾವೀಗ ಕೆಲಸ ಮಾಡ್ತಾ ಇದೆ. ಸೊ ನಮ್ಮ ಚೇರ್ಮನ್ ಸಮಸ್ಯೆಗಳು ಹಾಗೂ ಸೆಕೆಂಡ್ ಎಲ್ಲ ಎರಡು ಸ್ಕಾಲರ್ಶಿಪ್ ಎಕ್ಸಾಮಿನೇಷನ್ ಅಂತ ಕೇಳಿದ್ರೆ ಇದು ಬಗ್ಗೆ ಹೇಗೆ? ಹೌದು ಮ್ಯಾಮ್, ಯಾಕಂದರೆ ಇದು ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಒಂದು ಎನ್ಕರೇಜಿಂಗ್ ಆಗಲಿ ಅಂತಲೇ ಯೋಗನ ಮಾಡ್ತಾ ಇರೋದು. ಅವ್ರ ಒಳಗಡೆ ಇರುವಂತಹ ಅವ್ರ ಪ್ರತಿಭೆ ಆಗಲಿ, ಒಂದು ಭಯ ಅನ್ನೋದನ್ನೆಲ್ಲ ಹೊರಗಡೆ ಬರಬೇಕು. ಆ ಭಯ ಅನ್ನೋದು ಹೋಗಿ ಅದು ಇನ್ನೂ ಎನ್ಕರೇಜಿಂಗ್ ಮುಂದೆ ಬರಬೇಕು ಅನ್ನೋ ಒಂದು ಕಾನ್ಸೆಪ್ಟಿಂದ ನಾವು ಇದು ಮಾಡ್ತಾ ಇರೋದು. ಮರಿಯಾ ಎಜುಕೇಶನ್ ಟ್ರಸ್ಟ್ ಕಡೆಯಿಂದ ಇನ್ನೆಲ್ಲ ಯಾವ್ಯಾವ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಹೌದು ಮ್ಯಾಮ್, ಇನ್ನೂ ಮಾಡಬೇಕು ಅಂತ ಇನ್ನೂ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಇದಕ್ಕೆ ಸ್ಕಾಲರ್ಶಿಪ್ ಎಕ್ಸಾಮು ಇದು ಚೆನ್ನಾಗಿ ಬರ್ತಾ ಇದೆ. ಇದು ರಿಸಲ್ಟ್ ಇನ್ನೂ ಸೂಪರಾಗಿ ಹೋಗ್ತಾ ಇದೆ. ಇನ್ನೂ ಮುಂದೆ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ, ಖಂಡಿತ ಮಾಡಿರ್ತೀವಿ. ನನ್ನ ಹೆಸರು ನಂದಿನಿ. ನೋಡಿದ್ರಲ್ಲ ವೀಕ್ಷಕರೇ, ಮರಿಯಾ ಎಜುಕೇಶನ್ ಟ್ರಸ್ಟ್ ನ ನಂದಿನಿ ಎನ್ನುವಂತಹ ಒಂದು ಸಿಬ್ಬಂದಿ ನಮ್ಮ ಜೊತೆ ಮಾತಾಡಿದ್ರು. ಅವರ ಪ್ರಕಾರ ಈ ಒಂದು ಎಜುಕೇಶನ್ ಟ್ರಸ್ಟ್ ಕಡೆಯಿಂದ ಪ್ರತಿ ವರ್ಷವೂ ಕೂಡ ಎಕ್ಸಾಮಿನೇಷನ್ ಅನ್ನು ಕಂಡಕ್ಟ್ ಮಾಡ್ತಾರೆ. ಇದು ನಮ್ಮ ಕರ್ನಾಟಕದಲ್ಲಿ ನಡೆದಿರುವಂತಹ 6ನೇ ಪರೀಕ್ಷೆ ಅಂತಾನೆ ಹೇಳ್ತಾ ಇದ್ದಾರೆ. ಇದಕ್ಕೆ ಎಲ್ಲರೂ ಕೂಡ ಪ್ರತಿಕ್ರಿಯೆ ಕೂಡ ಅತ್ಯುತ್ತಮವಾಗಿ ಮೂಡಿ ಬಂದಿದೆ ಅಂತ ನಾನು ತಿಳಿಸುತ್ತಿದ್ದಾರೆ.
ಎಕ್ಸಾಮಿನೇಷನ್ ನಿಮಗೆ ಪಾರ್ಟಿಸಿಪೇಟ್ ಮಾಡಿದ್ಯಾ? ಅವಳ ಅಮ್ಮನ ಅಂತ LKG ಫಸ್ಟ್ ಟೈಮ್ ಒಳ್ಳೆ ಇನಿಷಿಯೇಟಿವ್ ಕೊಟ್ಟಂಗೆ ಅಂದರೆ ಈ ಏಜ್ಗೆ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ ಕಡಿಮೆ ಇರೋದು ಅವ್ರಿಗೂ ಗೊತ್ತಾಗುತ್ತೆ ಮುಂದೆ ಹೇಗಿರುತ್ತೆ ಅಂತ. ಆಮೇಲೆ ಬೇರೆ ಮಕ್ಕಳ ಜೊತೆ ಮಿಂಗಲ್ ಆಗ್ತಾರೆ, ಅವರು ಒಂದೇ ಸ್ಕೂಲಲ್ಲಿ ಒಂದೇ ಮಕ್ಕಳ ಜೊತೆ ಇರ್ತಾರೆ, ಇಲ್ಲೆಲ್ಲ ಬೇರೆ ಬೇರೆ ಡಿಫ್ರೆಂಟ್ ವಿಂಡೋಸಲ್ಲಿ ನೋಡ್ಬಿಟ್ಟು ಬರೀತಾರೆ. ಪ್ರೈಸ್ ಬರುತ್ತೋ ಬಿಡುತ್ತೆ ಸೆಕೆಂಡ್ರಿ, ಬಟ್ ಪಾರ್ಟಿಸಿಪೇಷನ್ನೇ ಇಂಪಾರ್ಟೆಂಟ್. ಮತ್ತೆ ಮಗುಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡಿರ್ತೀವಿ ಎಕ್ಸಾಮಿನೇಷನ್ಗೆ? ನಮ್ಮ ಸ್ಕೂಲಲ್ಲಿ ಡೈಲಿ ರುಟೀನ್ ಇರ್ತಾ ಅದು ಆಮೇಲೆ ಬುಕ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ರು, ಅದ್ರ ಜೊತೆ ಅದು ಓದಿಸಿದ್ವಿ. ನೋಡೋಣ, ಫಸ್ಟ್ ರೌಂಡಂತೂ ಚೆನ್ನಾಗಿ ಮಾಡಿದ್ದಾರೆ, ಸೆಕೆಂಡ್ ರೌಂಡ್ ಬಿಟ್ಟು ಗುಡ್ ಹೋಗಿದೆ. ಈಗ ಮತ್ತೊಬ್ಬರು ಪೋಷಕರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವರನ್ನು ಕೂಡ ಮಾತಾಡ್ಸೋಣ. ಶಶ್ಮಿತ್ UKG. ಹೇಗಿರುತ್ತೆ ಸರ್ ಇವತ್ತು ಮಾಸ್ಟರ್ ಕೇಸ್ ಎಜುಕೇಷನ್ ಎಕ್ಸಾಮಿನೇಷನ್ ಬಗ್ಗೆ? ಇಲ್ಲ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಮೇಡಮ್ ಅವರಿಗೆ. ಯಾಕೆಂದರೆ ಕಾಂಪಿಟೇಷನ್ ಅಂದರೆ ಏನೋ ನಮ್ಗೆ ಗೊತ್ತಾಗುತ್ತೆ. ಒಂದು ಪಾರ್ಟಿಸಿಪೇಷನ್ ಬಗ್ಗೆ ಸ್ಟೇಜ್ ಫಿಯರ್ ಆಗಲಿ ಇದಾಗಲಿ ಹೋಗುತ್ತೆ ಅವರಿಗೆ. ಪಾರ್ಟಿಸಿಪೇಟ್ ಮಾಡೋದು ಒಳ್ಳೆಯದು. ಪ್ರಿಪ್ರೇಷನ್ ಯಾವ ರೀತಿ ಮಾಡಿದ್ರಿ ಸರ್ ಇವತ್ತು ಎಜುಕೇಷನ್ ಇದು ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಿದ್ರೆ? ಮೇಡಮ್ ರೆಗ್ಯುಲರ್ ಓಕೆ ವೀಕ್ಷಕರೇ, ಮತ್ತೊಬ್ಬರು ಪೋಷಕರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅಂತ ಮಾತಾಡ್ಸೋಣ ಅಲ್ವಾ? ಓಕೆ, ನಿಮ್ಮ ಮಗು ಎಷ್ಟನೇ ತರಗತಿ? ಓಕೆ, ಇವತ್ತು ಮಾಸ್ಟರ್ ಕಿಡ್ಸ್ ಎಕ್ಸಾಮಿನೇಷನ್ ಬಗ್ಗೆ ಏನು ಹೇಳ್ತೀರಾ? ತುಂಬ ಖುಷಿ ಆಗುತ್ತೆ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಮಾಡೋದು. ಬಿಕಾಸ್ ಇವಾಗಿಂದಲೇ ಒಂದು ಹೆಲ್ದಿ ಕಾಂಪಿಟೇಷನ್ ಬಿಲ್ಡ್ ಆಗುತ್ತೆ ಅಂತಲೇ. ಸೊ ತುಂಬ ಖುಷಿ ಇದೆ. ಹೇಗೆ ರೆಸ್ಪಾನ್ಸ್ ಮಾಡ್ತೀವಿ ಒಂದು ಎಕ್ಸಾಮಿನೇಷನ್? ಅವನಿಗೆ ತುಂಬ ಖುಷಿ ಇದೆ, ಬಿಕಾಸ್ ಆ್ಯಕ್ಟಿವಿಟಿ ಬೇಸ್ಡ್ ಇರೋದ್ರಿಂದ. ಹಾಂ, ಬರುತ್ತೆ. ಆಯ್ತಣ್ಣ, ಹಾಯ್. ಹೇಗೆ ಬಂದೆ ಎಕ್ಸಾಮ್ನ? ಹೇಗೆ ಬರ್ದೆ? ಫೋರ್ ಪೇಜಸ್ ಚೆನ್ನಾಗಿತ್ತಾ? ಈಸಿ ಇತ್ತಾ? ನೋಡಿ ಸರ್,